ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವೈಷ್ಣವ್ಗೆ ಕೆಡ್ಡ ತೋರ್ತಿದ್ದಾರೆ ಕಾವೇರಿ ಅವರು. ಈ ಕಡೆ ಅಪ್ಪ ತನ್ನ ಮಗನ ಜೀವನನ ಸರಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ರೆ, ಅಲ್ಲಿ ಕಾವೇರಿ ಅವರು ತನ್ನ ಮಗನ ಬದುಕಲ್ಲೇ ಸುಂಟರ ಗಾಳಿ ಎಬ್ಸೋಕೆ ಸಿದ್ಧವಾಗ್ತಿದ್ದಾರೆ. ಆಗಿದ್ದೇನಪ್ಪ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ನ ಕರ್ಕೊಂಡು ಪಾರ್ಕ್ಗೆ ಕರ್ಕೊಂಡು ಬಂದಿದ್ದಾರೆ ವೈಷ್ಣವ್ನ ತಂದೆ ಕೃಷ್ಣ ಅವರು. ಇಲ್ಲಿ ನೀನು ದ್ರೋಹ ಮಾಡ್ತಿದ್ಯಾ, ಮೋಸ ಮಾಡ್ತಿದ್ಯಾ, ಲಕ್ಷ್ಮಿಗೆ ದ್ರೋಹ ಮಾಡ್ತಿದ್ಯಾ, ಅವಳಿಗೆ ಅನುಕಂಪದ ಪ್ರೀತಿ ಬೇಕಾಗಿಲ್ಲ, ಅವಳು ನೀನು ನಿಜವಾಗಿ ಪ್ರೀತಿ ಮಾಡ್ತಿದ್ಯಾ ಅಂತ ಅನ್ಕೋತಿದ್ದಾಳೆ. ಈಗ ಪ್ರೀತಿ ಹುಟ್ಟೋ ಸಮಯ, ಅದಕ್ಕೆ ಅವಳಿಗೆ ಗೊತ್ತಾಗ್ತಿಲ್ಲ. ಒಮ್ಮೆ ಅದು ದಿನ ಬೆಳೀತಾ ಗಟ್ಟಿ ಆಗ್ತದೆ, ಅವಳಿಗೆ ಅರ್ಥ ಆಗ್ಬಿಡುತ್ತೆ ನೀನು ನಾಟಕ ಮಾಡ್ತಿದ್ಯಾ, ಸಹಾನುಭೂತಿ ಅದು ಪ್ರೀತಿ ಅಲ್ಲ ಅಂತ. ಆಗ ಏನು ಮಾಡ್ತೀಯ, ಅವಳ ಮನಸ್ಸು ಹೊರಟೋಗುತ್ತೆ ಅಂತ ಹೇಳ್ತಿದ್ರೆ, ನಾನೇನು ಮಾಡಲಿ ಅಪ್ಪ, ಪ್ರೀತಿ ಅಂದ ತಕ್ಷಣ ನನಗೆ ಲಕ್ಷ್ಮಿ ಅವನ್ನ ನೆನಪು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಅಲ್ಲಿ ಅವನ್ನ ಕೂರಿಸೋದು ಕಷ್ಟ ಆಗುತ್ತೆ. ಪ್ರೀತಿ ಅಂದ ತಕ್ಷಣ ನನ್ನ ನೆನಪಿಗೆ ಬರೋದು ಕೀರ್ತಿ ಮಾತ್ರ. ಕೀರ್ತಿ ಜಾಗಕ್ಕೆ ಲಕ್ಷ್ಮಿ ಅವನ್ನ ಅಷ್ಟು ಸುಲಭವಾಗಿ ಕೂರಿಸೋದಕ್ಕೆ, ಪ್ರೀತಿ ಮಾಡೋದಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ. ನಾನು ಕೂಡ ವರ್ಷದಿಂದ ಅವ್ರಿಗೆ ಅದೇ ರೀತಿ ಮಾತು ಕೊಟ್ಟಿದ್ದೆ, ತುಂಬ ಸುಲಭ ಮರೆತುಬಿಟ್ಟು ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ. ಆದರೆ ನನಗೆ ಇಷ್ಟು ಕಷ್ಟ ಆಗುತ್ತೆ ಕೀರ್ತಿ ಪ್ರೀತಿನ ಮರೆಯೋದು ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಿದ್ರೆ, ನೋಡು ವೈಷ್ಣವ್, ಇದನ್ನು ನೀನು ನಿನ್ನ ಧರ್ಮ ಸಂಕಟ ಅಂತ ಅನ್ಕೋತಿದ್ರೆ ಅದು ತಪ್ಪು. ನೀನು ಅವಳಿಗೆ ಮಾಡ್ತಿರೋದು ದ್ರೋಹ, ಮೋಸ ಮಾಡ್ತಿದ್ಯಾ, ವಂಚನೆ ಮಾಡ್ತಿದ್ಯಾ ಲಕ್ಷ್ಮಿ ಹೇಗೆ ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾ. ಸಾಕಷ್ಟು ಆಸೆ ಕನಸುಗಳನ್ನು ಹೊತ್ತು ತಾನು ತನ್ನ ಸಂಸಾರ ಅಂತ ಅಂದ್ಕೊಂಡು ಈ ಮನೆಗೆ ಬಂದಿದ್ದಾಳೆ. ಅಂಥ ಹುಡುಗಿಗೆ ಮೋಸ ಮಾಡಬೇಡ ಅಂದಾಗ ನಾನೇನು ಮಾಡಲಿ ಅಪ್ಪ. ಯಾವಾಗಲೂ ಲಕ್ಷ್ಮಿಯವ್ರು ಬಂದು ಪ್ರೀತಿ ವಿಷಯನ ಹೇಳಿದಾಗ ನಾನು ಕುಸ್ತೋಗ್ತೀನಿ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರನೇ ಸತ್ಯ ಹೇಳ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ, ಏನು ಸತ್ಯ ಹೇಳ್ಬಿಡೋಣ ಅಂತ ಅಂದ್ಕೊಂಡಿದ್ಯಾ, ಸರಿ ಸತ್ಯ ಏನೋ ಹೇಳ್ಬಿಡ್ತೀಯ, ನಿನ್ನ ಮನಸ್ಸಲ್ಲಿರೋ ಭಾರನ ಇಳಿಸ್ಕೊಂಡ್ಬಿಡ್ತೀಯ. ಆದರೆ ಆ ನಂತರ ಅದರಿಂದ ಲಕ್ಷ್ಮಿ ಮನಸ್ಸಿಗೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಸಂಸಾರದ ಕನಸೆ ಹೊತ್ತು ಬಂದಿರೋ ಅವಳಿಗೆ ಇಂಥ ಆಗತ್ತನ್ನ ಸಹಿಸ್ಕೊಳಕ್ಕಾಗತ್ತಾ? ಇಷ್ಟು ದಿನ ಒಂದು ಸೈಡ್ ಪ್ರೀತಿ ಅಂದರೆ ಎಷ್ಟು ಕಷ್ಟ ಅಂತ ಗೊತ್ತಾ. ಕೇವಲ ನನ್ನಿಂದ ಪ್ರೀತಿ ಬರ್ತಿದೆ, ಆ ಕಡೆ ಪ್ರೀತಿ ಬರ್ತಿರ್ಲಿಲ್ಲ, ಅದು ಎಲ್ಲವೂ ನಾಟಕ ಅನ್ನೋ ವಿಷಯ ಗೊತ್ತಾದರೆ ಅವಳ ಮನಸ್ಸಿಗೆ ಎಂಥ ಆಗತ್ತೆ ಗೊತ್ತಾ. ಏನು ತಪ್ಪು ಮಾಡ್ದಾಳೆ ಅಂತ ಅವಳು ಇಷ್ಟೆಲ್ಲ ಕಷ್ಟಪಡಬೇಕು, ಇಷ್ಟೆಲ್ಲ ನೋವು ಅನುಭವಿಸ್ಬೇಕು. ಅವಳು ತಪ್ಪೇ ಮಾಡಿಲ್ವಲ್ಲ ವೈಷ್ಣವ್, ಯಾವ ತಪ್ಪಿಗೆ ಅವಳಿಗೆ ಆ ಶಿಕ್ಷೆ. ಜೊತೆಗೆ ನಿನ್ನ ಮತ್ತು ಕೀರ್ತಿ ಲವ್ ಸ್ಟೋರಿ ಅವಳಿಗೆ ಗೊತ್ತಾದರೆ ಖಂಡಿತ ಅದನ್ನು ಸಹಿಸ್ಕೊಳ್ಳೋಕ್ಕೆ ಅವಳಿಂದ ಸಾಧ್ಯನ, ಖಂಡಿತ ಅವಳಿಗೆ ಆಗತ್ತೆ. ಅವಳ ಮನಸ್ಸು ನುಚ್ಚುನೂರಾಗುತ್ತೆ. ಮುಂದೆ ಏನಾಗುತ್ತೆ ಅಂತಲೇ ಹೇಳೋದಕ್ಕೆ ಆಗೋದಿಲ್ಲ ಅಂದಾಗ ಇನ್ನೇನು ಮಾಡಲಿ ಅಪ್ಪ. ನಾನು ಅವ್ರನ್ನ ಲಕ್ಷ್ಮಿಯವ್ರನ್ನ ತುಂಬ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅವರಂದರೆ ನಂಗೆ ಇಷ್ಟ, ಆದರೆ ಸ್ನೇಹಿತರಾಗಿ ಇಷ್ಟ. ಅವ್ರ ಜೊತೆ ಬೇಗ ನನ್ನ ಸ್ನೇಹ ಕೂಡ ಆಯಿತು. ಅವರ ಒಂದು ಗ್ರೇಟ್ ಪರ್ಸ್ನಾಲಿಟಿ ಕೂಡ ನಂಗೆ ಇಷ್ಟ ಆಗುತ್ತೆ. ಆದರೆ ಅವ್ರನ್ನ ಕೀರ್ತಿ ಸ್ಥಾನದಲ್ಲಿತ್ತು ಪ್ರೀತಿ ಮಾಡೋದು ಅಂದರೆ ನಂಗೆ ತುಂಬಾ ಕಷ್ಟ ಆಗುತ್ತಪ್ಪ ಅಂತ ಹೇಳ್ತಿದ್ರೆ, ಈ ಕಡೆ ವೈಷ್ಣವ್ ನೋಡು, ನೀನು ಹಳೆ ಪ್ರೀತಿ ಜೊತೆ ಹೋಗ್ತಿದ್ಯಾ, ಕೀರ್ತಿನ ಮರೆತು ಮುಂದೆ ಸಾಗಬೇಕಾಗತ್ತೆ. ಆದರೆ ನೀನು ಕೀರ್ತಿ ನೆನಪಲ್ಲೇ ಇದ್ಕೊಂಡು ಲಕ್ಷ್ಮಿ ಅವ್ರ ಜೊತೆ ನಾಟಕ ಮಾಡ್ತೀನಿ, ಪ್ರೀತಿ ಮಾಡ್ತೀನಿ ಅಂದರೆ ಅದು ಯಾವುದು ಕೂಡ ಸಾಧ್ಯ ಇಲ್ಲ. ನೀನು ಯಾರ್ದನ್ನೋ ಮೆಚ್ಚೋಕೋ, ಕೀರ್ತಿ ಮುಂದೆ ಚಾಲೆಂಜಲ್ಲಿ ಗೆಲ್ಲೋಕೋ, ನಿನ್ನನ್ನು ಮುಂದೆ ನಾಟಕ ಮಾಡೋಕೋ ಪ್ರೀತಿ ಮಾಡೋದಲ್ಲ. ಲಕ್ಷ್ಮಿನೇ ನಿನ್ನ ಜೀವನ, ಲಕ್ಷ್ಮಿನೇ ನಿನ್ನ ಭಾಳ ಸಂಗಾತಿ ಅಂತ ಅರ್ಥ ಮಾಡಿಕೊಂಡು ಅವಳು ನಿನ್ನ ಹೆಂಡತಿ ಅಂತ ಹೇಳಿ ಪ್ರೀತಿ ಮಾಡಬೇಕು. ಆಗ ಮಾತ್ರ ನಿನ್ನ ಬದುಕು ಸರಿ ಹೋಗೋದಕ್ಕೆ ಸಾಧ್ಯ. ನೀನು ಲಕ್ಷ್ಮಿನ ಪ್ರೀತಿ ಮಾಡ್ತಾ ಎಲ್ಲರ ರೀತಿ ನೀನು ಕೂಡ ಸಂಸಾರ ಮಾಡಿಕೊಂಡು ಚೆನ್ನಾಗಿರೋದಕ್ಕೆ ಸಾಧ್ಯ. ನಮಗೂ ಕೂಡ ನೀವಿಬ್ಬರು ಸಂಸಾರನ ತುಂಬ ಚೆನ್ನಾಗಿದ್ದು ಸಂಸಾರ ಮಾಡ್ತಿದ್ರೆ ನಾವು ಕೂಡ ನೆಮ್ಮದಿಯಾಗಿ ಖುಷಿಯಾಗಿ ಇರ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನನಗೆ ಮಾತು ಕೊಡು ವೈಷ್ಣವ್ ಅಂತ ಹೇಳಿದಾಗ ಅಪ್ಪಂಗೆ ಮಾತು ಕೊಡ್ತಾನೆ. ಖಂಡಿತ ಅಪ್ಪ, ಇನ್ನು ಮುಂದೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ, ಲಕ್ಷ್ಮಿ ಅವ್ರಿಗೆ ಗಂಡಾಗಿರೋದಕ್ಕೆ ಪ್ರಾಮಾಣಿಕವಾಗಿ ಅವ್ರನ್ನ ಪ್ರೀತಿಸೋಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದ್ರೆ, ಈ ಕಡೆ ಕಾವೇರಿ ಅವರು ಎಲ್ಲಿಂದ ನನ್ನ ಕಾಲು ಮುರಿತೋ, ಯಾಕಾದರೂ ಕಾಲು ಮುರ್ಕೊಂಡು ಅಂತ ಅನ್ನಿಸ್ತದೆ, ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಕಾವೇರಿ ಅವರು. ಇಲ್ಲ, ನಾನು ಹೀಗೆ ಆದರೆ ನನ್ನ ಮಗನ ಕಳ್ಕೊಬೇಕಾಗತ್ತಾ, ನನ್ನ ಕಣ್ ತಪ್ಪಿ ಕೈ ತಪ್ಪಿ ಏನೂ ಕೂಡ ನಡೀಬಾರ್ದು. ಇಷ್ಟು ದಿನ ಕೃಷ್ಣ ಅವರು ನಾನು ಏನೇ ಹೇಳಿದ್ರು ಕೂಡ ಏನೂ ಕೂಡ ಸುತಾರಾಮ್ ಹೇಳ್ದೆ ಹಾಗೆ ಸುಮ್ಮನಾಗ್ತಿದ್ರು. ಆದರೆ ಈಗ ಮರು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಹೀಗೆ ಆದರೆ ಎಲ್ಲವೂ ಕೂಡ ನನ್ನ ಕೈ ತಪ್ಪೋಗುತ್ತೆ. ನನ್ನ ಕೈ ತಪ್ಪೋಗ್ಬಾರ್ದು, ಆದರೆ ಇದಕ್ಕೆಲ್ಲ ಒಂದೇ ಅಸ್ತ್ರ ಇರೋದು, ಅದು ಕೀರ್ತಿ ಅಂತ ಅಂದ್ಕೊಂಡಿದ್ದೆ. ಕೀರ್ತಿಗೆ ಕಾಲ್ ಮಾಡ್ತಾರೆ, ಆದರೆ ಅಲ್ಲಿ ಕಾರುಣ್ಯ ರಿಸೀವ್ ಮಾಡ್ತಾರೆ, ಕೀರ್ತಿ ಕೂಡ ಇರ್ತಾರೆ. ಈ ಕಡೆ ಕಾರುಣ್ಯ ಅವ್ರ ವಾಯ್ಸ್ನ ಕೇಳ್ತಿದ್ದಾಗೆ ಯಾಕೆ ಕಾಲ್ ಮಾಡಿದ್ಯಾ ಅಂತ ಕಾವೇರಿ ಅವ್ರನ್ನ ಕಾರುಣ್ಯ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಕಾರುಣ್ಯ, ನಿನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರಲ್ವಾ, ಹೇಗಿದ್ಯಾ ಕಾರುಣ್ಯ ಅಂತ ಕಾವೇರಿ ಅವರು ಕೇಳೋದಕ್ಕೆ, ನಿನ್ಗದೆಲ್ಲ ಯಾಕೆ, ಸುಮ್ಮನೆ ಯಾಕೆ ನನ್ನ ಮಗಳ ಕಾಲ್ ಮಾಡಿದ್ಯಾ, ಸುಮ್ಮನೆ ಕಾಲ್ನ ಕಟ್ ಮಾಡು ಅಂತ ಹೇಳಿ ಕಟ್ ಮಾಡಿಬಿಡ್ತಾರೆ. ನಂತರ ಹೀಗೆ ಏನು ಮಾಡಲಿ, ಕೀರ್ತಿನೇ ನಾನು ಕೈಯಲ್ಲಿಲ್ಲ ಅಂದರೆ ನಾನು ಅಂದ್ಕೊಂಡಿದ್ದು ಏನೂ ಆಗಲ್ಲ, ಏನು ಮಾಡಲಿ ನಾನು ಅಂತ ಅಂದ್ಕೊಂಡಿದ್ದೆ. ಮತ್ತೊಂದು ಪ್ಲ್ಯಾನ್
ರೆಡಿ ಆಗುತ್ತೆ ಈ ಕಡೆ ಕಾವೇರಿ ಅವರ ತಲೆಯಲ್ಲಿ. ತಕ್ಷಣ ವಿಧಿನ ಕರೀತಾರೆ. ವಿಧಿ ಬಾಯ್ಲಿ ಕುತ್ಕೋ ಅಂತ ಹೇಳಿದಾಗ, ಯಾಕಮ್ಮ ಏನಾದರೂ ಆಗ್ಬೇಕಿತ್ತ ಅಂದಾಗ, ಕೆಲಸ ಆಗಬೇಕು ಅಂದರೆ ನಿನ್ನ ಕರಿಬೇಕಾ, ನಿನ್ನ ಜೊತೆ ಮಾತಾಡ್ಬೇಕಾಗಿಲ್ವಾ ನಾನು ಅಂದಾಗ, ಅಮ್ಮ ನೀನು ನನ್ನ ಜೊತೆ ಮಾತಾಡ್ಬೇಕಾ ಅಂತ ವಿಧಿ ಕೇಳ್ತಿದ್ದಾಳೆ. ಹೌದು ಮಗಳೇ ಕೂತ್ಕೋ, ನೀನು ಯಾಕೆ ಅವತ್ತು ನನಗೆ ಕಾಲ್ ಪೆಟ್ಟಾದಾಗ ವೈಷ್ಣು ಮತ್ತು ಲಕ್ಷ್ಮಿನ ಕರೆದೆ, ನಿನ್ಗೆ ಯಾಕೆ ಅರ್ಥ ಆಗೋದಿಲ್ಲ ಅಂದಾಗ, ಇದನ್ನು ಹೇಳೋ ಕರೆದ್ಯಾ ನೀನು, ಯಾಕೆ ನಿನಗೆ ಪೆಟ್ಟಾಗಿದೆ ಅಂತ ಗೊತ್ತಿದ್ರು ವೈಷ್ಣು ಆ ಲಕ್ಷ್ಮಿ ಜೊತೆ ತಿರ್ಕೊಂಡು ನಿಂತಿರ್ಬೇಕಿತ್ತ ಅಣ್ಣ ಅಂತ ಹೇಳ್ತಿದ್ರೆ, ನಿಂಗೆ ಕೆಲವೊಂದು ಸೂಕ್ಷ್ಮಗಳು ಅರ್ಥನೇ ಆಗೋದಿಲ್ಲ ಅಂತ ಕಾವೇರಿ ಅವ್ರು ಹೇಳ್ತಾರೆ. ಅದೆಲ್ಲ ಗೊತ್ತಿಲ್ಲ ಅಮ್ಮ, ನನ್ಗೆ ಅನ್ನಿಸ್ತು ನಾನು ಮಾಡಿದೆ ಅಷ್ಟು ಅಂತ ಹೇಳ್ತಿದ್ದಾಳೆ ವಿಧಿ. ನೋಡು, ಈಗ ಲಕ್ಷ್ಮಿ ಮತ್ತೆ ವೈಷ್ಣು ಇಬ್ರು ಕೂಡ ವರ್ಕ್ಶಾಪ್ಗೆ ಹೋಗ್ತಿದ್ದಾರೆ. ಆ ವಿಷಯ ಕೀರ್ತಿಗೆ ಗೊತ್ತಾದ್ರೆ ಖಂಡಿತ ಅಲ್ಲೂ ಹೋಗಿ ತೊಂದರೆ ಕೊಡ್ತಾಳೆ. ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಹೇಳ್ತಾರೆ. ನಂತರ ಈ ಕಡೆ ವಿಧಿ ಹೋಗಿದೆ, ಕೀರ್ತಿಗೆ ಕಾಲ್ ಮಾಡ್ತಾಳೆ. ಕೀರ್ತಿಗೆ ಕಾಲ್ ಮಾಡಿ ಎಲ್ಲ ನಿನ್ನಿಂದಾನೇ ಆಗಿದ್ದು, ಇಲ್ಲಿ ವೈಷ್ಣು ಮತ್ತೆ ಲಕ್ಷ್ಮಿ ಡ್ಯಾನ್ಸ್ ವರ್ಕ್ಶಾಪ್ ಹೋಗ್ಲಿ, ನೀನಲ್ಲೇ ಆರಾಮಾಗಿ ರೆಸಾರ್ಟ್ ಸುತ್ಕೊಂಡಿರು, ನಿನ್ನಿಂದಾನೇ ಎಲ್ಲ ಆಗಿದ್ದು, ನಮ್ಮ ಮನೆ ನೆಮ್ಮದಿ ಎಲ್ಲ ಕೂಡ ಹಾಳಾಗೋಯ್ತು, ಇದಕ್ಕೆಲ್ಲ ಕಾರಣ ನೀನೇನೆ ಅಂತ ರೇಗ್ತಿದ್ರೆ ಏನು ಮಾತಾಡ್ತಿದ್ಯಾ ವಿಧಿ, ವರ್ಕ್ಶಾಪ್ಗೆ ಹೋಗೋದಾ, ಅದು ವೈಷ್ಣು ಡ್ಯಾನ್ಸ್ ವರ್ಕ್ಶಾಪ್ಗೆ ಅಂತ ಹೇಳ್ತಿದ್ರೆ, ನಿಜವಾಗ್ಲು ನಾನೇನು ತಮಾಷೆ ಮಾಡ್ತಿಲ್ಲ, ಇದೇ ರೀತಿ ಅನ್ಕೊಂಡೆ ಇಷ್ಟೆಲ್ಲ ಆಗಿದ್ದು ಅಂತ ವಿಧಿ ಕಾಲ್ ಕಟ್ ಮಾಡಿಬಿಡ್ತಾಳೆ. ಆವಾಗ ಇಲ್ಲಿ ಕೀರ್ತಿಗೆ ತುಂಬಾನೇ ಬೇಜಾರ ಆಗುತ್ತೆ. ಬಿಕಾಸ್ ಇಲ್ಲಿ ವೈಷ್ಣವ್ಗೆ ನೀನು ಯಾವತ್ತೇ ಇದ್ರು ಡ್ಯಾನ್ಸ್ ಕಲಿಬೇಕು ಅಂದ್ರೆ ನನ್ನ ಹತ್ರನೇ ಅಂತ ಭಾಷೆ ತಗೊಂಡಿರ್ತಾಳೆ ಕೀರ್ತಿ. ಆದ್ರೆ ಈಗ ವೈಷ್ಣವ್ ಲಕ್ಷ್ಮಿ ಜೊತೆ ಹೋಗ್ತಿರೋದನ್ನ ಸಹಿಸೋಕ್ಕಾಗೋದೇ ಇಲ್ಲ. ಖಂಡಾಮಂಡಲ ಆಗಿದ್ದಾಳೆ. ಈ ಕಡೆ ವೈಷ್ಣವ್ ಮನೆಗೆ ಬರ್ತಾನೆ. ಆದರೆ ಇಲ್ಲಿ ರೂಮಿಗೆ ಬಂದರೆ ಇಲ್ಲಿ ಲಕ್ಷ್ಮಿ ಅಳ್ತಾ ಹಾಗೆ ಮಲ್ಕೊಂಡಿರ್ತಾಳೆ. ಅದನ್ನ ನೋಡಿ ವೈಷ್ಣವ್ಗೆ ಲಕ್ಷ್ಮಿ ಜೊತೆ ಮಾತಾಡಬೇಕು ಅಂತ ಮನಸ್ಸೇ ಆಗೋದಿಲ್ಲ. ಬಿಕಾಸ್ ಲಕ್ಷ್ಮಿ ಅವ್ರ ಮನಸ್ಸಿಗೆ ತಾನು ತುಂಬಾ ನೋವು ಮಾಡಿದ್ದೀನಿ ಅಂತ ಫೀಲ್ ಆಗಿದೆ. ಜೊತೆಗೆ ಇಲ್ಲಿ ಅಪ್ಪಂಗೆ ಮಾತು ಕೂಡ ಕೊಟ್ಟಿದ್ದಾನೆ, ಇನ್ನು ಮುಂದೆ ಹೊಸ ಬದುಕನ್ನು ಶುರು ಮಾಡ್ತೀನಿ, ನನ್ನ ಪ್ರಾಮಾಣಿಕ ಪ್ರಯತ್ನನ ಮಾಡ್ತೀನಿ ಅಂತ. ನಂತರ ತುಂಬ ಬೇಜಾರು ಮಾಡಿಕೊಂಡು ತನ್ನ ಮ್ಯೂಸಿಕ್ ರೂಮ್ಗೆ ಹೋಗ್ತಾನೆ ವೈಷ್ಣವ್. ನಂತರ ಈ ಕಡೆ ಕಾವೇರಿ ಅವರು, ಈ ಕಾವೇರಿ ಕಾಲು ಮುರಿದಿದೆ ಅಷ್ಟೇ, ತಲೆ ಅಲ್ಲ, ತಲೆ ಮೆದ್ಲು ಈಗಲೂ ಕೂಡ ಸರಿಯಾಗೇ ಇದೆ ಅಂತ ಹೇಳಿ ವಿಧಿಗೆ ವಿಷಯ ಹೇಳಿದ್ದೆ, ಕೀರ್ತಿಗೆ ವಿಷಯ ತಲುಪಿಸ್ಬೇಕು ಅಂತ. ಫೈನಲಿ ಕೀರ್ತಿಗೇನು ವಿಷಯ ಗೊತ್ತಾಯ್ತು. ಅಲ್ಲಿ ಅಪ್ಪ ಸಂಸಾರನ ಸರಿ ಮಾಡ್ತಿದ್ರೆ ಇಲ್ಲಿ ಅಮ್ಮ ಸಂಸಾರನ ಮುರಿಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಿದ್ರೆ ಅಲ್ಲಿ ಕೀರ್ತಿಯ ಅಮ್ಮನ್ನ ನೋಡ್ಕೊಳ್ಳೋಕೆ ಹೋದೋಳೆ ವರ್ಕ್ಶಾಪ್ ಅಂತ ಗೊತ್ತಾಗಿ ಬಿಟ್ಟು ಈ ಕಡೆ ವರ್ಕ್ಶಾಪ್ಗೆ ಓಡೆ ಬಂದ್ಬಿಡ್ತಾಳೆ. ಈ ಕಡೆ ವೈಷ್ಣವ್ ಲಕ್ಷ್ಮಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಮಾಡೋ ಪ್ರಾಮಾಣಿಕ ಪ್ರಯತ್ನಗಳು ಏನಾಗಿರುತ್ತೆ, ಕಾವೇರಿ ಪ್ಲಾನ್ ವರ್ಕ್ ಆಗುತ್ತಾ ಫ್ಲಾಪ್ ಆಗುತ್ತಾ, ಮುಂದಿನ ವಿಡಿಯೋದಲ್ಲಿ ನೋಡಿ. ಜೊತೆಗೆ ಇಲ್ಲಿ ಕೀರ್ತಿ ಬಂದು ಬಿಟ್ಲಾ ಬಿರುಗಾಳಿ ಎಬ್ಸ ಬಿಟ್ಲಾ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ.